ಭಾರತದಲ್ಲಿ ಪಾಕಿಸ್ತಾನದ ದಾಳಿ ಹಸಿ ಹಸಿ ಸುಳ್ಳು. ಪಾಕ್ನ ಎಲ್ಲ ಆರೋಪ ಹೇಳಿಕೆಗಳು ನಿರಾಧಾರ. ಉಗ್ರರ ಬೆನ್ನಿಗೆ ನಿಂತು ಬಾಲ ಬಿಚ್ಚಿದ ಪಾಕ್ಗೆ ಭಾರತ ತಕ್ಕ ಉತ್ತರವನ್ನೇ ಕೊಡ್ತಾ ಇದೆ. ಪಾಕಿಸ್ತಾನಕ್ಕೆ ಸುತ್ತುವರಿದು ಭಾರತ ದಾಳಿ ಮಾಡ್ತಾ ಇದೆ. ದಾಳಿಯಿಂದ ತಪ್ಪಿಸಿಕೊಳ್ಳಲಾಗದೆ ತತ್ತರಿಸಿರುವ ಪಾಕ್ ಭಾರತದ ಮೇಲೆ ತಾನು ದಾಳಿ ಮಾಡಿರೋದಾಗಿ ಕಟ್ಟುಕತೆಯನ್ನ ಕಟ್ಟಿದೆ. ಪಾಕ್ನ ಈ ಎಲ್ಲ ಸುಳ್ಳಿನ ಸರಪಳಿಗೆ ಭಾರತೀಯ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಬ್ರೇಕ್ ಹಾಕಿದ್ದಾರೆ. Continue to be heavy on lies, misinformation and propaganda. And on top of that, this is peddled by Pakistani state agencies. The claims that they have made about attacking and destroying various places, various military installations and facilities, as has been pointed out by my colleagues here this morning, are completely false. ಹೌದು, ಪಾಕ್ ಒಂದಲ್ಲ ಎರಡಲ್ಲ ತನ್ನ ದಾಳಿಯ ಬಗ್ಗೆ ಸಾಲು ಸಾಲು ಸುಳ್ಳುಗಳನ್ನೇ ಹೆಣೆದಿದೆ. ನಗ್ರೋಟಾದ ಬ್ರಹ್ಮೋಸ್ ಬೇಸ್ ಮೇಲೆ ದಾಳಿ, ಹಾಗೆ S-400 ಸುದರ್ಶನ್ ಚಕ್ರ ಬೇಸ್ ಧ್ವಂಸ ಮಾಡಿದ್ದೀವಿ ಅಂತ ಪಾಕಿಸ್ತಾನ್ ಬಿಟ್ಟಿ ಬಿಲ್ಡಪ್ ಕೊಡ್ತಾ ಇದೆ. ಇನ್ನು ಸಿರ್ಸಾ, ಸೂರತ್ಗಢ್ನಲ್ಲಿಯೂ ದಾಳಿ ಮಾಡಿದ್ದೀವಿ, ವಿದ್ಯುತ್ ಮೂಲಸೌಕರ್ಯಕ್ಕೆ ಹಾನಿಯಾಗಿದೆ ಅಂತ ಪಾಕ್ ಸುಳ್ಳು ಸುದ್ದಿಯನ್ನ ಹರಿಬಿಟ್ಟಿದೆ. ಆದರೆ ಈ ಎಲ್ಲಾ ದಾಳಿಯೂ ಕಟ್ಟುಕತೆ ಅನ್ನೋದನ್ನ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತಿಳಿಸಿದ್ದಾರೆ. The Air Force station in Sirsa being destroyed, completely false, as you've seen. The claim about the Air Force station in Suratgarh being destroyed, completely false again, as you have seen. There's a claim that has been made that the S-400 base at Adampur was destroyed, completely false once again. Claims have been made about large sections of Indian critical infrastructure, power systems, cyber systems, etc. being attacked and destroyed, completely false. I would urge all of you and all those who watch this not to be misled by this tissue of lies that is being peddled by the Pakistani state for obvious purposes. ಇಷ್ಟೇ ಅಲ್ಲದೆ ಅಫ್ಘಾನಿಸ್ತಾನದ ಮೇಲೆ ಭಾರತ ಕ್ಷಿಪಣಿ ದಾಳಿ ಮಾಡಿದೆ ಅನ್ನೋ ವದಂತಿಯನ್ನ ಪಾಕ್ ಹಬ್ಬಿಸಿದೆ. ಸದ್ಯ ಫೋಟೋ ಸಮೇತ ಪಾಕ್ ಆರೋಪಗಳನ್ನ ಸುಳ್ಳು ಅನ್ನೋದನ್ನ ಭಾರತ ಸಾಬೀತುಪಡಿಸಿದೆ. ಒಟ್ಟಾರೆ ಪಾಪಿ ಪಾಕಿಸ್ತಾನದ ಕುತಂತ್ರ ಬುದ್ಧಿಯನ್ನ ವಿಶ್ವದ ಮುಂದೆ ಭಾರತ ಬಟಾಬೈಲು ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದಲ್ಲಿ ಪಾಕಿಸ್ತಾನದ ದಾಳಿ ಹಸಿ ಹಸಿ ಸುಳ್ಳು. ಪಾಕ್ನ ಎಲ್ಲ ಆರೋಪ ಹೇಳಿಕೆಗಳು ನಿರಾಧಾರ. ಉಗ್ರರ ಬೆನ್ನಿಗೆ ನಿಂತು ಬಾಲ ಬಿಚ್ಚಿದ ಪಾಕ್ಗೆ ಭಾರತ ತಕ್ಕ ಉತ್ತರವನ್ನೇ ಕೊಡ್ತಾ ಇದೆ. ಪಾಕಿಸ್ತಾನಕ್ಕೆ ಸುತ್ತುವರಿದು ಭಾರತ ದಾಳಿ ಮಾಡ್ತಾ ಇದೆ. ದಾಳಿಯಿಂದ ತಪ್ಪಿಸಿಕೊಳ್ಳಲಾಗದೆ ತತ್ತರಿಸಿರುವ ಪಾಕ್ ಭಾರತದ ಮೇಲೆ ತಾನು ದಾಳಿ ಮಾಡಿರೋದಾಗಿ ಕಟ್ಟುಕತೆಯನ್ನ ಕಟ್ಟಿದೆ. ಪಾಕ್ನ ಈ ಎಲ್ಲ ಸುಳ್ಳಿನ ಸರಪಳಿಗೆ ಭಾರತೀಯ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಬ್ರೇಕ್ ಹಾಕಿದ್ದಾರೆ. Continue to be heavy on lies, misinformation and propaganda. And on top of that, this is peddled by Pakistani state agencies. The claims that they have made about attacking and destroying various places, various military installations and facilities, as has been pointed out by my colleagues here this morning, are completely false. ಹೌದು, ಪಾಕ್ ಒಂದಲ್ಲ ಎರಡಲ್ಲ ತನ್ನ ದಾಳಿಯ ಬಗ್ಗೆ ಸಾಲು ಸಾಲು ಸುಳ್ಳುಗಳನ್ನೇ ಹೆಣೆದಿದೆ. ನಗ್ರೋಟಾದ ಬ್ರಹ್ಮೋಸ್ ಬೇಸ್ ಮೇಲೆ ದಾಳಿ, ಹಾಗೆ S-400 ಸುದರ್ಶನ್ ಚಕ್ರ ಬೇಸ್ ಧ್ವಂಸ ಮಾಡಿದ್ದೀವಿ ಅಂತ ಪಾಕಿಸ್ತಾನ್ ಬಿಟ್ಟಿ ಬಿಲ್ಡಪ್ ಕೊಡ್ತಾ ಇದೆ. ಇನ್ನು ಸಿರ್ಸಾ, ಸೂರತ್ಗಢ್ನಲ್ಲಿಯೂ ದಾಳಿ ಮಾಡಿದ್ದೀವಿ, ವಿದ್ಯುತ್ ಮೂಲಸೌಕರ್ಯಕ್ಕೆ ಹಾನಿಯಾಗಿದೆ ಅಂತ ಪಾಕ್ ಸುಳ್ಳು ಸುದ್ದಿಯನ್ನ ಹರಿಬಿಟ್ಟಿದೆ. ಆದರೆ ಈ ಎಲ್ಲಾ ದಾಳಿಯೂ ಕಟ್ಟುಕತೆ ಅನ್ನೋದನ್ನ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತಿಳಿಸಿದ್ದಾರೆ. The Air Force station in Sirsa being destroyed, completely false, as you've seen. The claim about the Air Force station in Suratgarh being destroyed, completely false again, as you have seen. There's a claim that has been made that the S-400 base at Adampur was destroyed, completely false once again. Claims have been made about large sections of Indian critical infrastructure, power systems, cyber systems, etc. being attacked and destroyed, completely false. I would urge all of you and all those who watch this not to be misled by this tissue of lies that is being peddled by the Pakistani state for obvious purposes. ಇಷ್ಟೇ ಅಲ್ಲದೆ ಅಫ್ಘಾನಿಸ್ತಾನದ ಮೇಲೆ ಭಾರತ ಕ್ಷಿಪಣಿ ದಾಳಿ ಮಾಡಿದೆ ಅನ್ನೋ ವದಂತಿಯನ್ನ ಪಾಕ್ ಹಬ್ಬಿಸಿದೆ. ಸದ್ಯ ಫೋಟೋ ಸಮೇತ ಪಾಕ್ ಆರೋಪಗಳನ್ನ ಸುಳ್ಳು ಅನ್ನೋದನ್ನ ಭಾರತ ಸಾಬೀತುಪಡಿಸಿದೆ. ಒಟ್ಟಾರೆ
ಪಾಪಿ ಪಾಕಿಸ್ತಾನದ ಕುತಂತ್ರ ಬುದ್ಧಿಯನ್ನ ವಿಶ್ವದ ಮುಂದೆ ಭಾರತ ಬಟಾಬೈಲು ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತದಲ್ಲಿ ಪಾಕಿಸ್ತಾನದ ದಾಳಿ ಹಸಿ ಹಸಿ ಸುಳ್ಳು. ಪಾಕ್ನ ಎಲ್ಲ ಆರೋಪ ಹೇಳಿಕೆಗಳು ನಿರಾಧಾರ. ಉಗ್ರರ ಬೆನ್ನಿಗೆ ನಿಂತು ಬಾಲ ಬಿಚ್ಚಿದ ಪಾಕ್ಗೆ ಭಾರತ ತಕ್ಕ ಉತ್ತರವನ್ನೇ ಕೊಡ್ತಾ ಇದೆ. ಪಾಕಿಸ್ತಾನಕ್ಕೆ ಸುತ್ತುವರಿದು ಭಾರತ ದಾಳಿ ಮಾಡ್ತಾ ಇದೆ. ದಾಳಿಯಿಂದ ತಪ್ಪಿಸಿಕೊಳ್ಳಲಾಗದೆ ತತ್ತರಿಸಿರುವ ಪಾಕ್ ಭಾರತದ ಮೇಲೆ ತಾನು ದಾಳಿ ಮಾಡಿರೋದಾಗಿ ಕಟ್ಟುಕತೆಯನ್ನ ಕಟ್ಟಿದೆ. ಪಾಕ್ನ ಈ ಎಲ್ಲ ಸುಳ್ಳಿನ ಸರಪಳಿಗೆ ಭಾರತೀಯ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಬ್ರೇಕ್ ಹಾಕಿದ್ದಾರೆ. Continue to be heavy on lies, misinformation and propaganda. And on top of that, this is peddled by Pakistani state agencies. The claims that they have made about attacking and destroying various places, various military installations and facilities, as has been pointed out by my colleagues here this morning, are completely false. ಹೌದು, ಪಾಕ್ ಒಂದಲ್ಲ ಎರಡಲ್ಲ ತನ್ನ ದಾಳಿಯ ಬಗ್ಗೆ ಸಾಲು ಸಾಲು ಸುಳ್ಳುಗಳನ್ನೇ ಹೆಣೆದಿದೆ. ನಗ್ರೋಟಾದ ಬ್ರಹ್ಮೋಸ್ ಬೇಸ್ ಮೇಲೆ ದಾಳಿ, ಹಾಗೆ S-400 ಸುದರ್ಶನ್ ಚಕ್ರ ಬೇಸ್ ಧ್ವಂಸ ಮಾಡಿದ್ದೀವಿ ಅಂತ ಪಾಕಿಸ್ತಾನ್ ಬಿಟ್ಟಿ ಬಿಲ್ಡಪ್ ಕೊಡ್ತಾ ಇದೆ. ಇನ್ನು ಸಿರ್ಸಾ, ಸೂರತ್ಗಢ್ನಲ್ಲಿಯೂ ದಾಳಿ ಮಾಡಿದ್ದೀವಿ, ವಿದ್ಯುತ್ ಮೂಲಸೌಕರ್ಯಕ್ಕೆ ಹಾನಿಯಾಗಿದೆ ಅಂತ ಪಾಕ್ ಸುಳ್ಳು ಸುದ್ದಿಯನ್ನ ಹರಿಬಿಟ್ಟಿದೆ. ಆದರೆ ಈ ಎಲ್ಲಾ ದಾಳಿಯೂ ಕಟ್ಟುಕತೆ ಅನ್ನೋದನ್ನ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತಿಳಿಸಿದ್ದಾರೆ. The Air Force station in Sirsa being destroyed, completely false, as you've seen. The claim about the Air Force station in Suratgarh being destroyed, completely false again, as you have seen. There's a claim that has been made that the S-400 base at Adampur was destroyed, completely false once again. Claims have been made about large sections of Indian critical infrastructure, power systems, cyber systems, etc. being attacked and destroyed, completely false. I would urge all of you and all those who watch this not to be misled by this tissue of lies that is being peddled by the Pakistani state for obvious purposes. ಇಷ್ಟೇ ಅಲ್ಲದೆ ಅಫ್ಘಾನಿಸ್ತಾನದ ಮೇಲೆ ಭಾರತ ಕ್ಷಿಪಣಿ ದಾಳಿ ಮಾಡಿದೆ ಅನ್ನೋ ವದಂತಿಯನ್ನ ಪಾಕ್ ಹಬ್ಬಿಸಿದೆ. ಸದ್ಯ ಫೋಟೋ ಸಮೇತ ಪಾಕ್ ಆರೋಪಗಳನ್ನ ಸುಳ್ಳು ಅನ್ನೋದನ್ನ ಭಾರತ ಸಾಬೀತುಪಡಿಸಿದೆ. ಒಟ್ಟಾರೆ ಪಾಪಿ ಪಾಕಿಸ್ತಾನದ ಕುತಂತ್ರ ಬುದ್ಧಿಯನ್ನ ವಿಶ್ವದ ಮುಂದೆ ಭಾರತ ಬಟಾಬೈಲು ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.